ಮೇಘ್ನಾ ರಾಜ್ ಎರಡನೇ ಮದುವೆ ಬಗ್ಗೆ ತಾಯಿಯ ಕಣ್ಣೀರು. ಹೌದು ಸ್ನೇಹಿತರೆ, ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ತಾಯಿ ಪ್ರಮೀಳಾ ಜೋಶಾಯಿ ಅವರು ಒಂದು ಕಣ್ಣೀರನ್ನು ಹಾಕಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಸ್ಯಾಂಡಲ್ವುಡ್ನ ಅಚ್ಚುಮೆಚ್ಚಿನ ಜೋಡಿ ಅಂದರೆ ಅದು ಚಿರಂಜೀವಿ ಸರ್ಜಾ ಹಾಗೆ ಮೇಘ್ನಾ ರಾಜ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ವಿಧಿ ಆಟ ಯಾರು ಬಲ್ಲರು? ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ಅಗಲಿಕೆಯ ನಂತರ ತುಂಬ ಇಡೀ ಕರ್ನಾಟಕದಲ್ಲಿ ಶೋಕ ಮುಳುಗಿತ್ತು. ಪತಿ ಅಗಲಿದ ನಂತರ ಮೇಘ್ನಾ ರಾಜ್ ಅನುಭವಿಸುತ್ತಿರುವ ಒಂಟಿತನ ಮತ್ತು ನೋವು ಅವರ ಕುಟುಂಬಕ್ಕೆ ಮಾತ್ರವಲ್ಲದೆ ಅಭಿಮಾನಿಗಳಿಗೂ ಕೂಡ ತಿಳಿದಿದೆ. ಇದೀಗ ಮೇಘ್ನಾ ರಾಜ್ ಅವರ ತಾಯಿ ಪ್ರಮೀಳಾ ಜೋಶಾಯಿ ಮತ್ತು ತಮ್ಮ ಮಗಳ ಎರಡನೇ ಮದುವೆ ಬಗ್ಗೆ ಮೊದಲ ಬಾರಿಗೆ ಅತ್ಯಂತ ಭಾವುಕವಾಗಿ ಕಣ್ಣೀರು ಹಾಕಿ ತಮ್ಮ ಮಗಳ ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನ ಮೂಡಿಸಿರುವ ಆ ಶಾಕಿಂಗ್ ಹೇಳಿಕೆ ಏನು? ಪ್ರಮೀಳಾ ಜೋಶಾಯಿ ಅವರಿಗೆ ಕಾಡುತ್ತಿರುವ ಆ ದೊಡ್ಡ ಕೊರಗಾದ್ರೂ ಏನು? ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡಯಾಕೆ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಘ್ನಾ ರಾಜ್ ತುಂಬ ಸ್ಟ್ರಾಂಗ್ ಲೇಡಿ ಅಂತಕ್ಕಂಥದ್ದನ್ನು ತಾಯಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಚಿರು ಅಗಲಿದಾಗ ಮೇಘ್ನಾ ಗರ್ಭಿಣಿಯಾಗಿದ್ದರು. ಅಂತಹ ಕಠಿಣ ಸಮಯದಲ್ಲಿ ಅವರು ತೋರಿದ ಧೈರ್ಯ ಅಸಾಮಾನ್ಯ. ಈ ಬಗ್ಗೆ ಮಾತನಾಡಿದ ಅವರ ತಾಯಿ ಪ್ರಮೀಳಾ ಜೋಶಾಯಿ, ಮೇಘ್ನಾ ತುಂಬ ಸ್ಟ್ರಾಂಗ್ ಲೇಡಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಆದರೆ ಒಬ್ಬ ತಾಯಿಗೆ ತನ್ನ ಮಗಳು ಒಂಟಿಯಾಗಿ ಇರೋದನ್ನು ನೋಡೋದು ಅವರಿಗೆ ತುಂಬ ಕಷ್ಟವಾಗ್ತಿದೆ ಅಂತೆ. ಮೇಘ್ನಾ ತನ್ನ ಮಗ ರಾಯನ್ನನ್ನು ಒಬ್ಬಳೇ ಜವಾಬ್ದಾರಿಯಿಂದ ಬೆಳೆಸ್ತಾ ಇದ್ದಾಳೆ. ಆದರೂ ಬದುಕಿನ ಹಾದಿಯಲ್ಲಿ ಒಬ್ಬ ಸಂಗಾತಿಯ ಅಗತ್ಯವಿದೆ ಅಂತಕ್ಕಂಥದ್ದು ಅವರ ತಾಯಿಯ ಮನಸ್ಸಿನ ಆಳವಾದ ನೋವಾಗಿದೆ. ಹೌದು ಸ್ನೇಹಿತರೆ, ಪ್ರಮೀಳಾ ತಾಯಿಯವರು ಅವರ ಮಗಳಿಗಿಂತ ಹೆಚ್ಚಾಗಿ ಅವರ ಮೊಮ್ಮಗ ರಾಯನ್ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡ್ತಿದ್ದಾರಂತೆ. ರಾಯನ್ಗೆ ತಂದೆ ಇಲ್ಲ ಎಂದು ಹೇಳುವುದು ನಮಗೆ ಬಹಳ ಕಷ್ಟವಾಗ್ತಿದೆ ಅಂತ ಅವರು ನೋವಿನಿಂದ ಹೇಳ್ತಾ ಇದ್ದಾರೆ. ರಾಯನ್ ತಮ್ಮ ತಾತ ಅಜ್ಜಿ ಎಲ್ಲರೂ ಇದ್ದಾರೆ. ಆದರೆ ಅವನ ಗೆಳೆಯರೊಂದಿಗೆ ಹೊರಗಡೆ ಹೋದಾಗ ಅಲ್ಲಿನ ಮಕ್ಕಳು ಅವನ ತಂದೆಯ ಜೊತೆ ಇರುವುದನ್ನು ನೋಡಿ ರಾಯನ್ಗೆ ತಂದೆ ಇಲ್ಲ ಎಂಬುದ ನೋವು ಕಾಡ್ತಾ ಇದೆ ಅಂತೆ. ಹೌದು ಸ್ನೇಹಿತರೆ, ರಾಯನ್ಗೆ ಅಮ್ಮ ಎಂದು ಕರೆಯಲು ಹೇಳಿಕೊಟ್ರೆ ಅವನು ಅಪ್ಪ ಎಂದೇ ಕರೆಯುತ್ತಾನಂತೆ. ಹೌದು ಸ್ನೇಹಿತರೆ, ನೀನು ಅಮ್ಮ ಅಂತ ಕರಿ ಅಂತ ಹೇಳಿದ್ರಂತೆ ಅಪ್ಪ ಎಲ್ಲಿದ್ದಾನೆ ಅಂತಕ್ಕಂಥ ಮಾತನ್ನು ರಾಯನ್ ಹೇಳ್ತಿದ್ದಾನಂತೆ. ಅವನು ದೊಡ್ಡವನಾದ್ಮೇಲೆ ಈ ತಂದೆ ಇಲ್ಲದ ಕೊರಗು ಇನ್ನೂ ಹೆಚ್ಚಾಗಿ ಕಾಡ್ಬೋದು ಎಂಬುದು ಪ್ರಮೀಳಾ ಅವರ ದೊಡ್ಡ ಭಯವಾಗಿದೆ ಅಂತೆ. ಹೌದು ಸ್ನೇಹಿತರೆ, ಈ ರೀತಿಯಾದ ಭಯ ಅವರಿಗೆ ಆಗಿದೆ ಅಂತೆ. ಒಬ್ಬ ಹೆಣ್ಣಿಗೆ ಎಲ್ಲವೂ ತಂದೆ ತಾಯಿಯ ಬಳಿ ಹಂಚಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಒಬ್ಬ ಗಂಡನ ಅವಶ್ಯಕತೆ ಇದ್ದೇ ಇರುತ್ತದೆ ಎಂಬುದು ಪ್ರಮೀಳಾ ಅವರ ಅಭಿಪ್ರಾಯವಾಗಿದೆ. ಅವರ ಮಗಳಿಗೆ ಎರಡನೇ ಮದುವೆ ಆಗುವಂತೆ ಹೇಳಲು ಇಚ್ಛಿಸುತ್ತಿದ್ದಾರೆ. ಆದರೆ ಅವರಿಗೆ ಮಗಳ ಬಳಿ ಆ ವಿಷಯವನ್ನು ಮಾತನಾಡಲು ಧೈರ್ಯ ಸಾಲ್ತಿಲ್ವಂತೆ. ಅಷ್ಟೇ ಏಕೆ, ಮೇಘ್ನಾ ಅವರ ಸ್ನೇಹಿತರ ಬಳಿ ಈ ವಿಷಯ ಹೇಳಿಕೊಂಡಿದ್ರಂತೆ. ಯಾರೂ ಕೂಡ ಮೇಘ್ನಾ ಎದುರು ಈ ವಿಷಯ ಮಾತಾಡಲು ಹಿಂಜರಿಯುತ್ತಿದ್ದಾರೆ. ಎಲ್ಲರೂ ಕೂಡ ಹಣ, ಬಟ್ಟೆ, ಬಂಗಲೆ, ಕಾರು ಇವೆಲ್ಲವೂ ಇದ್ದರೂ ತಂದೆ ತಾಯಿಯ ಪ್ರೀತಿ ಯಾವುದೂ ಸರಿಸಾಟಿ ಇಲ್ಲ ಮತ್ತು ಮಗಳಿಗೆ ಒಬ್ಬ ಸಂಗಾತಿ ಬೆಂಬಲ ಇರುವುದು ದೊಡ್ಡ ಕೊರತೆಯಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟೇ ಹಣ ಇದ್ರೂ ಕೂಡ ಏನೇ ಇದ್ರೂ ಕೂಡ ಗಂಡ ಇರೋದ್ ರೀತಿ ಆಗಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಮೀಳಾ ಜೋಶಾಯಿ ಅವರು ತಮ್ಮ ಮನಸ್ಸಿನ ಆಳವಾದ ನೋವನ್ನು ಹಂಚಿಕೊಂಡಿದ್ದರು. ಅಂತಿಮವಾಗಿ ಮೇಘ್ನಾ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಕಾಯಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಮೇಘ್ನಾ ಮುಂದೊಂದು ದಿನ ಮದುವೆ ಆದರೂ ಅದು ಅಚ್ಚರಿ ವಿಷಯವೇನಿಲ್ಲ ಎಂದು ಅಭಿಮಾನಿಗಳು ಕೂಡ ಚರ್ಚಿಸ್ತಾ ಇದ್ದಾರೆ. ಸ್ನೇಹಿತರೆ, ಪ್ರಮೀಳಾ ಜೋಶಾಯಿ ಅವರ ಈ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಗ ರಾಯನ್ ಮತ್ತು ಭವಿಷ್ಯಕ್ಕಾಗಿ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಬೇಕಾ ಅಥವಾ ಇವರು ಎರಡನೇ ಮದುವೆ ಆಗದೆ ಇದೇ ರೀತಿಯಾಗಿದ್ದರೆ ಒಳ್ಳೆಯದಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.